ಕರ್ನಾಟಕ ಇಡೀ ದೇಶದಲ್ಲೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ, ಅತಿ ಹೆಚ್ಚು ಟೈಗರ್ ರಿಸರ್ವ್ಗಳನ್ನು ಹೊಂದಿರುವ ರಾಜ್ಯ. ಆ ಕಾರಣಕ್ಕಾಗಿ ಸುದ್ದಿ ಆಗ್ತಾ ಇತ್ತು. ರಾಷ್ಟ್ರೀಯ ಪ್ರಾಣಿ ಹುಲಿ ಅತಿ ಹೆಚ್ಚಿರೋದು ಕರ್ನಾಟಕದಲ್ಲಿ ಅಂತ. ಇತ್ತೀಚೆಗೆ ನಡೆದ ಸರ್ವೆ ಪ್ರಕಾರ 563 ಹುಲಿಗಳ ಕರ್ನಾಟಕದಲ್ಲಿರೋದು. ಹೆಮ್ಮೆ ಇತ್ತು ಕರ್ನಾಟಕಕ್ಕೆ. ಬಟ್ ಈಗ ಸುದ್ದಿಯಾಗಿದ್ದು ಯಾಕೆ ಹೇಳಿ? ಕರ್ನಾಟಕ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಸಲ 5 ಹುಲಿಗಳು ಒಂದೇ ಕಡೆ ಸತ್ತೋದು. ತಾಯಿ ಹುಲಿ 4 ಮರಿ ಹುಲಿಗಳು ಒಂದೇ ಸಲ ಸತ್ತೋಗ್ಬಿಟ್ಟು. ಇಡೀ ದೇಶದ ಯಾವ ರಾಜ್ಯದಲ್ಲೂ ಇದುವರೆಗೂ ಇಂಥ ಘಟನೆ ನಡೆದಿಲ್ಲ. ದುರಂತ ಇದು, ನಾಚಿಕೆಗೇಡಿದು. ಸತ್ತಿದ್ದಂಗೆ ವಿಷಪ್ರಾಶನ, ವಿಷಕ್ಕೆ ಸಾಯಿಸ್ಬಿಟ್ರು. ಈ ಘಟನೆ ಬೆಳಕಿಗೆ ಬಂದಾಗಲೇ ಒಂದು ಅಂದಾಜು ಸಿಕ್ಕಿತ್ತು ಇದೇನಾಗಿರಬಹುದು ಅಂತ. ಕಾಡಂಚಿನ ಹಳ್ಳಿಗಳಲ್ಲಿ ಜನ ದನಗಳನ್ನು ಕಾಡಿಗೆ ಬಿಡ್ತಾರೆ ಮೇಯ್ಕೊಂಬರೋದಕ್ಕೆ. ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ ರೀ. ಹುಲಿಗೆ ನಿರ್ದಿಷ್ಟವಾದ ವ್ಯಾಪ್ತಿ ಬೇಕು, ಇಷ್ಟೇ ವ್ಯಾಪ್ತಿಯಲ್ಲಿ ಒಂದು ಹುಲಿ ಇರುತ್ತೆ ಅಂತ. ಕಾಡಂಚಿನ ತನಕ ಹುಲಿಗಳು ಬರ್ತಾ ಇದ್ದಾವೆ. ಹಾಗೆ ಬಂದಾಗ ಒಂದೊಂದು ಸಲ ಹಸುಗಳನ್ನು ಕೊಲ್ತವೆ, ಒಂದು ಬೇಟೆ ಆಡ್ತವೆ. ಒಂದು ಹುಲಿ ಒಂದು ಪ್ರಾಣಿಯನ್ನು ಬೇಟೆ ಆಡಿದಾಗ ಅದನ್ನು ತಿನ್ನುತ್ತೆ, ಸುತ್ತು ಕಡೆನೇ ಅಡ್ಡಾಡ್ತಿರುತ್ತೆ. ಮತ್ತೆ 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 ಬಂದು ಆ ಕಳೆ ಬರೋದು ಹತ್ರ ತಿಂದು ತಿಂದು ಖಾಲಿ ಮಾಡುತ್ತೆ. ಅದು ಹುಲಿ ಬೇಟೆಯ ಸ್ವಭಾವ. ಅದು ಜನರಿಗೆಲ್ಲ ಗೊತ್ತು, ನೋಡಿದ್ದಾರೆ. ಓ, ನಮ್ಮ ಹಸುನ ಹುಲಿ ಕೊಂದುಬಿಟ್ಟಿದೆ, ಮತ್ತೆ ತಿನ್ನಕ್ಕೆ ಬರುತ್ತೆ ಅಂತ ಗೊತ್ತಲ್ಲ. ಹೋಗಿ ಅದಕ್ಕೆ ವಿಷ ಹಾಕಿಬಿಟ್ಟಿದ್ದಾರೆ. ಸತ್ತ ಹಸುವಿಗೆ ವಿಷ ಸುರಿದು ಬಿಟ್ಟಿದ್ದಾರೆ ಅದರ ಮೇಲೆ. ಈ ಹುಲಿ 10 ತಿಂಗಳ ಮರಿಗಳು, 4 ಮರಿಗಳ ಸಮೇತ ಬಂದು ಅದಕ್ಕೇನ್ರಿ ಗೊತ್ತು, ವಿಷ ಹಾಕಿರೋದು. ತಿಂದಿದೆ. ಸಣ್ಣ ಜಾಗದಲ್ಲಿ ಒದ್ದಾಡಿ ಸತ್ಬಿಟ್ಟಿದ್ದಾವೆ. ಒಂದು ತಾಯಿ ಹುಲಿ, 4 ಮರಿ ಹುಲಿಗಳು. ದೇಶದ ಅರಣ್ಯ ಇತಿಹಾಸದಲ್ಲಿ, ಹುಲಿ ಸಂರಕ್ಷಣೆ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಘಟನೆ ಕರ್ನಾಟಕದ ಬಂಡೀಪುರದಲ್ಲಿ ನಡೆದಿತ್ತು, ಮಲೆಮಹದೇಶ್ವರದಲ್ಲಿ ನಡೆದಿತ್ತು. ಈ ಕಾರಣಕ್ಕೆ ಸುದ್ದಿ ಆಗಬಾರ್ದಾಗಿತ್ತು. ಕರ್ನಾಟಕ ಆಗಿದೆ. ಉಳಿದಿದ್ದೆಲ್ಲ ಪ್ರಾಸೆಸ್ ನಡೀತಾ ಇದೆ. ವಿಷಪ್ರಾಶನದಿಂದ ಸತ್ತಿದ್ದು ಅಂತ ಮೊದಲನೇ ದಿನವೇ ಖಚಿತವಾಯಿತು. ಯಾವ ವಿಷ ಹಾಕಿದ್ದು ಅಂತ ಆಮೇಲೆ ತನಿಖೆ ನಡೆಸೋದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿ ಹೊಟ್ಟೆಯ ಭಾಗಗಳನ್ನು ಕಳಿಸಿದ್ದಾರೆ. ಇವತ್ತು ಅದೇ ಜಾಗದಲ್ಲಿ ಕಳೆಬರಗಳನ್ನೆಲ್ಲ ಸುಟ್ಟು ಹಾಕಿದ್ರು. ಅಂತ್ಯ ಸಂಸ್ಕಾರವೂ ನಡೀತು. ಫಾರೆಸ್ಟ್ ಮಿನಿಸ್ಟ್ರು ಹೋದರು. ತನಿಖೆ ನಡೀತಾ ಇದೆ. ಶಿವಣ್ಣ ಅಂತ ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ತಗೊಂಡಿದ್ದಾರೆ. ಯಾವ ಗ್ರಾಮದ ಪಕ್ಕದಲ್ಲಿ ಕಳ್ಳಬ್ಬೆ ದೊಡ್ಡಿ ಅನ್ನುವ ಗ್ರಾಮ ಇದೆಯಲ್ಲ, ಆ ಗ್ರಾಮದ ಪಕ್ಕದಲ್ಲಿ ಹುಲಿಗಳ ಸತ್ತು ಹೋಗಿರೋದು. ಕಳ್ಳಬ್ಬೆ ದೊಡ್ಡಿ ಗ್ರಾಮದಲ್ಲಿ ಶಿವಣ್ಣ, ಆತ ಹಸುಗಳನ್ನು ಸಾಕೊಂಡಿದ್ದಾನೆ. ಆತನ ಹಸುವನ್ನೇ ಹುಲಿ ಕೊಂದಿತ್ತು, ಆತನೇ ಬಂದು ವಿಷ ಹಾಕದ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆಯಂತೆ. ಆತನ ಕಸ್ಟಡಿಗೆ ತಗೊಂಡಿದ್ದಾರೆ. ಅವನ ಮಗ ಒಬ್ಬ ನಾಪತ್ತೆಯಾಗಿದ್ದಾನೆ ಅಂತ ಸುದ್ದಿ ಇದೆ. ಇನ್ನೊಬ್ಬ ಮಗ ಅಲ್ಲೇ ಇರೋನು, ಒಟ್ಟು 5 ಜನರನ್ನು ವಶಕ್ಕೆ ತಗೊಂಡಿದ್ದಾರೆ ಈ ಪ್ರಕರಣದಲ್ಲಿ. ಇನ್ನೊಬ್ಬ ಮಗ ಅಲ್ಲೇ ಇರೋನು, ನಮ್ದು 60 ಹಸು ಇದೆ, ಹಸುಗಳನ್ನು ಕಾಡಿಗೆ ಬಿಡ್ತೀವಿ ನಾವು, ಆದರೆ ನಮ್ಮ ಹಸುನ ಹುಲಿ ತಿಂದಿದ್ದೇ ಸುಳ್ಳು ಅಂತಿದ್ದಾನೆ. ನಮ್ಮ ಹಸು ತಿಂದೇ ಇಲ್ಲ, ಎಲ್ಲ ಹಸು ನಮ್ಮ ದೊಡ್ಡಿಲಿದ್ದಾವೆ. ಮುನಿಯ ಅಂತ ಇನ್ನೊಬ್ಬ ಮಗ, ನಮ್ಮ ಹಸು ಹುಲಿ ತಿಂದೇ ಇಲ್ಲ, ಹಿಂಗಿದ್ಮೇಲೆ ನಾವು ವಿಷ ಹಾಕೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅಂತ. ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ಲು ಅಂತ ಪ್ರಶ್ನೆ ಕೇಳಿದ್ರೆ ಅರಣ್ಯ ಸಚಿವರು ಮಾತಾಡೋದಕ್ಕೆ ತಯಾರಿಲ್ಲ. ಫಾರೆಸ್ಟ್ ವಾಚರ್ಗಳಿರ್ತಾರೆ, ಗಸ್ತು ತಿರುಗ್ತಾ ಇರ್ತಾರೆ. ಅವರು ನೋಟ್ ಮಾಡ್ಕೋತಾರೆ ಯಾವ್ಯಾವ ಪ್ರಾಣಿಗಳು ಎಲ್ಲೆಲ್ಲಿ ಸೈಟಿಂಗ್ ಆದವು ಅಂತ. ಊರಿನ ಅಕ್ಕಪಕ್ಕದಲ್ಲಿ ಹುಲಿಗಳು ಕಾಣಿಸಿಕೊಂಡ್ರೆ ನೋಟ್ ಮಾಡ್ಕೊಂಡು ಇನ್ಫಾರ್ಮೇಷನ್ ಕೊಡ್ತಾರೆ. ಹುಲಿ ಇವತ್ತು ಕಾಣಿಸ್ಕೊಂತು, ಆನೆ ಕಾಣಿಸ್ಕೊಂತು, ಇಂತಿಂಥ ಪ್ರಾಣಿಗಳು ಬಂದಿದ್ದು ನೋಟ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತಾರೆ. ರೆಕಾರ್ಡ್ ಆಗುತ್ತದು. ಯಾವುದಾದರೂ ಜಾಗದಲ್ಲಿ ಹಸುವನ್ನು ಹುಲಿ ಕೊಂದಿದ್ರೆ ಮೊದಲು ಗೊತ್ತಾಗೋದು ಫಾರೆಸ್ಟ್ ವಾಚರ್ಗಳಿಗೆ. ಯಾಕಂದ್ರೆ ಹಳ್ಳಿಗೆ ಹೋಗ್ತಾರೆ ಅವ್ರು, ಹಳ್ಳಿ ಜನ ಹೇಳ್ತಾರೆ ಅವ್ರಿಗೆ, ಹುಲಿ ತಿಂದಿದ್ದು ನೋಡ್ರಿ ಇಲ್ಲಿ ಅಂತ. ಅದಕ್ಕೆ ಪರಿಹಾರ ಕೊಡೋದು ಇನ್ನೊಂದು ಮತ್ತೊಂದು ಪ್ರಾಸೆಸ್ ಶುರುವಾಗತ್ತೆ.
ಇಲ್ಲಿ ಹಸುವನ್ನು ಹುಲಿ ತಿಂದಿರೋದು ಫಾರೆಸ್ಟ್ ವಾಚರ್ಗಳಿಗೆ ಗೊತ್ತೇ ಆಗಿಲ್ಲ. ಯಾಕೆ ಗೊತ್ತಾಗಿಲ್ಲ? ಅವರು ಡ್ಯೂಟಿ ಮಾಡ್ತಿರ್ಲಿಲ್ವಂತೆ. ಯಾಕೆ ಡ್ಯೂಟಿ ಮಾಡ್ತಿಲ್ಲ ರೀ, ತೆಗೆದಾಕಿ ಅವ್ರನ್ನ ಕೆಲಸದಿಂದ ಅಂದರೆ ಅವ್ರಿಗೆ ಸಂಬಳನೇ ಕೊಟ್ಟಿಲ್ಲ ಸ್ವಾಮಿ. ಅವ್ರಿಗೆ ಸಂಬಳ ಹೋಗಿರ್ಲಿಲ್ವಂತೆ. ದಿನಗೂಲಿ ಕೊಡ್ತಾರೆ ರೀ ಅವ್ರಿಗೆ, ದಿನಗೂಲಿ ಕೊಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಅತಿ ದೊಡ್ಡ ದುರಂತ ಅಂತ ನನಗನ್ಸೋದು, ಯಾರು ಕಾಡನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೋ, ಕಾಡಿನ ಮೂಲೆ ಮೂಲೆಯನ್ನು ಯಾರು ತಿಳ್ಕೊಂಡಿದ್ದಾರೋ ಅವರೆಲ್ಲರೂ ಸ್ಥಳೀಯರು. ಅವರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾರೆ. ಇನ್ನೆಲ್ಲೋ ಕೂತ್ಕೊಂಡು ಪರೀಕ್ಷೆ ಬರೆದು ಅನೇಕರು ಮೊಟ್ಟ ಮೊದಲನೇ ಸಲ ಇಂಥ ಕಾಡು ನೋಡಿರ್ತಾರೆ. ಅಂಥವ್ರಿಗೆ ಸಂಬಳ ಕರೆಕ್ಟಾಗಿ ಬರ್ತಾ ಇರುತ್ತೆ. ಅವರಿಗೆ ಕಾಡು ಪ್ರಾಣಿ ಎಲ್ಲವನ್ನು ಬುಕ್ ಓದಿ ತಿಳ್ಕೋಬೇಕು. ಅವರು ಬುಕ್ ಓದಿ ತಿಳ್ಕೋಬೇಕು. ಅವ್ರಿಗೆ ಸಂಬಳ ಕರೆಕ್ಟಾಗಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಬಂದವರಂತೂ ಎ ಸಿ ರೂಮ್ನಲ್ಲೇ ಇರ್ತಾರೆ. ದುರಂತ ಇದು. ಮುನಿಯ ಶಿವಣ್ಣನ ಮಗ ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ನಮ್ಮ ಹಸು ತಿಂದೇ ಇಲ್ಲ ಹುಲಿ ಅಂತ ನಾತ ಕೇಳಿಸ್ಕೊಳ್ಳಿ. ನೀವು ಶಿವಣ್ಣವ್ರಿಗೆ ಏನಾಗಬೇಕು? ಮಗ ಸರ್. ಎಷ್ಟು ಜನ ಮಕ್ಳಿದ್ದೀರಿ? 3 ಜನ. ಇನ್ ಬಾಕಿ ಇಬ್ರು ಒಬ್ಬ ಇನ್ನೊಬ್ರು ನಾವಿಬ್ರು ಆರಂಭ ಮಾಡ್ಕೊಂಡವೆ. ಒಬ್ಬ ಕಂಪನಿ ಅವನ ತಮಿಳ್ನಾಡಲ್ಲಿ. ಅವ್ರು ನಾವು ಒಂದು ಆಳು ತಿಳ್ಕೊಂಡಿದ್ದ, ಆಳ್ಕಂಡು ದನಿಗೆ ಹಾಕಿದ ಅವ್ರು ಊರು ಹೊಂಟು ಹುಟ್ಟಿದ್ರು. 2 ಸಲ ನಾವೇ ಹೊಡೆದಿದ್ದ ಅಷ್ಟೇ ಸರ್. ನಮ್ದು ಯಾವ್ದು ಹೋಗಿಲ್ಲ. ನಮ್ದು ಹೋಗಿ ನಾವ್ ಹೇಳಿರೋ ನಮ್ಮ ತಂದೆ ಎಷ್ಟು ಹಸುಗಳಿದೆ ನಮ್ಮ ಹತ್ರ ಒಂದು 50-60 ಕಡೆ ಸರ್. ಅವೆಲ್ಲ ಎಲ್ಲಿ ಮೇಯಿಸ್ತೀರಿ? ಕಾಡ್ಲೆ ಈ ಮಾಳ ಮೇಯಿಸ್ಕೊಂಡೆ ಇರ್ದು ನಾವು ಹಾಳಾಕೊಂಡು ನಾವೇ ಹೋಗ್ಕೊಂಡು ಮೇಯಿಸ್ಕೊಂಡು ನಾವು ಕಂಟಿನ್ಯೂ ಏನು ಹೋಯ್ತಿರ್ಲಿಲ್ಲ. ಆಳು ರಜೆ ಕೇಳಿದ್ರೆ ನಾವು ಒಂದ್ಸಲ ಬಿಡ್ಬೇಕು, ಹೋಗಿ ಮೇಯಿಸ್ಬೇಕು. ನಮ್ಮ ದಾಸ ಯಾವ್ದು ಖಾಲಿ ಆಗಿಲ್ಲ ಸರ್. ನಾವು ಖಾಲಿ ಆಗಿರಿ ಹೇಳಿರ್ಬೇಕು. ನಮ್ಮ ತಂದೆ ಅದೇ ನೀವು ದನಿನವ್ರು ಎಲ್ಲ ಬರ್ರಿ ಅಂತ ಅವ್ರೆಲ್ಲರೂ ಸೇರ್ಸ್ ಕರ್ಕ ಬಂದಿರಿ. ಎಲ್ಲ ಒಟ್ಟಿಗೆ 6 ಜನನು ಕುಡ್ಸಿದ್ರು. ನಿಮ್ಮ ಹಸ ಯಾವತ್ತು ಮಿಸ್ ಆಯ್ತು? ನಮ್ಮ ಹಸ ಯಾವ್ದು ಮಿಸ್ ಆಗಿಲ್ಲ ಸರ್. ನಮ್ದು ಯಾವ್ದು ಮಿಸ್ ಆಗಿಲ್ಲ. ಮಿಸ್ ಆಗಿಲ್ಲ. 3-4 ದಿನದಿಂದ ದನ ಮೇಯ್ಸಕ್ಕೆ ಯಾರ್ಯಾರು ಹೋಗ್ತಾ ಇದ್ರಿ? ಯಾರು ನಮ್ಮಲ್ಲಿ ನಮ್ಮ ತಮ್ಮ 2 ಸಲ ಹೋಗಿ ಸರ್ ನೋಡಿ, ಇದೇ ಗುಡ್ಡೆಗೆ ಹೋಗಿ ಒಂದು ಹಸ ಕರ ಕುಡಿದ್ಬಿಟ್ಟು ಅವ್ರು ಹಿಂಗೆ ಹೊಡ್ಕೊಂಡ್ಬಿಟ್ರು. ಇಲ್ಲಿ ಕೂಡ ವಾಚಗಳು ನೋಡಿದ್ರು. ಈ ಗುಡ್ಡೆಗೂ ಹಿಂಗೆ ಬಂದಷ್ಟೇ. ಅತ್ತ ಆ ಕಾಡಿಗೆ ಹೊಡ್ಕೊಂಡು ಈ ಕಾಡಿಗೆ ಹೋಗಿಲ್ಲ ಸರ್. ನಿಮ್ ತಮ್ಮನ ಹೆಸರು ಮಾಧವನ್. ನೀವು ಶಿವಣ್ಣ ಏನು ಮಾಡಿದ್ರಿ? SIT ರಚನೆ ಮಾಡ್ತಾರಂತೆ, ಕೇಂದ್ರದಿಂದ ಒಂದು ತನಿಖೆ ಆಗತ್ತಂತೆ, ರಾಜ್ಯದಿಂದ ಒಂದು ತನಿಖೆ ಆಗತ್ತಂತೆ. ಏನು ಮಾಡಿದ್ರೇನ್ರಿ? ಸತ್ತಿರೋ ಹುಲಿಗಳಂತೂ ವಾಪಸ್ ಬರೋದಿಲ್ಲ. ಪಕ್ಕಾ ಅಂದರೆ ಪಕ್ಕಾ ನಿರ್ಲಕ್ಷ್ಯ. ನೀವು ಕಾಡಿನಲ್ಲಿ ನಡೆಯುವಷ್ಟು ರಾಜಕಾರಣ ವಿಧಾನಸೌಧದಲ್ಲಾದರೂ ಇದೆಯೋ ಇಲ್ವೋ? ಕಾಡಿಗೆ ಬೆಂಕಿ ಹಚ್ಚೋದು, ಬೇಟೆ ಆಡೋದು, ವಿಷ ಹಾಕಿ ಕೊಲ್ಲೋದು, ಆ NGOಗಳದೊಂದು ಮಾಫಿಯಾ ಅಂದರೆ ಏನೂ ತಪ್ಪಲ್ಲ. ಅದನ್ನ ಅಷ್ಟು ರಾಜಕಾರಣ ವಿಧಾನಸೌಧದಲ್ಲೂ ಇರಲಿಕ್ಕಿಲ್ಲ. ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿ ಅಂತ ಹೇಳ್ತಾ ಇರೋದು. ಹೂ ವಾಸ್ ಆ ಬೀಟಿಗೆ ರೆಸ್ಪಾನ್ಸಿಬಲ್ ಯಾರು? ಫಾರೆಸ್ಟ್ ವಾಚರ್ಗಳಿಗೆ ಸಂಬಳ ಸರಿಯಾಗಿ ಸಂಬಳ ಬಿಡ್ರಿ, ಅವ್ರಿಗೆ ಹಕ್ಕಳದಕ್ಕೆ ಸರಿಯಾಗಿ ಬೂಟಿರೋದಿಲ್ಲ. ಕಾಡಲ್ಲಿ ಓಡಾಡ್ತಿರ್ತಾವೆ ಪಾಪ, ನೋಡ್ಬೇಕು ನೀವು. ಹೋಗ್ತಿರಲ್ಲ ರಜೆಗೆ ಬಂಡೀಪುರ ನಾಗರಹೊಳೆ ರೆಸಾರ್ಟ್ನಲ್ಲಿದ್ದು ಬಂದಾಗ ಸಲ ಕರೆದು ಮಾತಾಡಿಸಿ ಅವ್ರನ್ನ, ಯಾವ ಪರಿಸ್ಥಿತಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದು ಸಲ ಮೇಲಾಧಿಕಾರಿಗಳ ಮೇಲಿನ ಸಿಟ್ಟಿಗೆ ಅವರು ಏನೇನೋ ಮಾಡಿಬಿಡ್ತಾರೆ. ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸ್ಬೇಕು, ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂದರೆ ಏನೋ ಮಾಡ್ಬಿಡೋದಪ್ಪ ಕಾಡಲ್ಲಿ. ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ಹೇಳಕ್ಕೆ ತಯಾರಿಲ್ಲ. ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು ಹೋಗಿದ್ರು ಇವತ್ತಲ್ಲಿ, ಅಲ್ಲೇ ಇದ್ದರು, ಹೇಳಕ್ಕೆ ತಯಾರಿಲ್ಲ. ಹೀರಾಲಾಲ್ CCF ಮಾತಾಡಿದ್ದಾರೆ. ಇಬ್ಬರು ಹೇಳಿದ್ ಕೇಳಿಸ್ಕೊಳ್ಳಿ. ಯಾರಿಗೂ ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ. ಕೇಳ್ರಿ ಪೂರ್ತಿ. ನೀವು ಸುಮ್ಮನೆ ಮಾತಾಡೋದು. ನೀವು ಪ್ರಕರಣ ಆಗಿದ್ಮೇಲೆ ಈ ವಿಷಯ ನಮ್ ಗಮನಕ್ಕೆ ತರ್ತಾ ಇದ್ದೀವಿ. ಪ್ರಕರಣ ಆಗೋಕ್ಕಿಂತ ಮುಂಚಿತವಾಗಿ ಕೇಳ್ರಿ ಪೂರ್ತಿ. ನಾನು ಕೇಳಿಲ್ವಾ ನಿಮ್ದು? ಕೇಳ್ರಿ, ನೀವು ಮಾಡ್ತಾ ಇದ್ದೀರಲ್ಲ. ಆಯ್ತು ನೋಡಿ ನೋಡಿ ಮಿಸ್ಟರ್, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಆಯ್ತು ನೀವೇನು ಹೇಳ್ತೀರಿ? ಆಯ್ತು ಆಯ್ತಪ್ಪ. ಈಗ ಕೇಳಿ, ನೀವು ಆ ರೀತಿಯಲ್ಲಿ ನಿಮ್ ಧೋರಣೆ ಬದಲಾವಣೆ ಮಾಡ್ಕೊಳ್ಳೋದು. ನಾವು ಬಹಳ ಪ್ರೀತಿಯಿಂದ ನೋಡಿ, ಬಹಳ ಪ್ರೀತಿಯಿಂದ ನಿಮ್ಗೆ ಬಹಳ ಗೌರವದಿಂದ
ಮಾಧ್ಯಮದವರಿಗೆ ಜನರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಪ್ರಾಮಾಣಿಕತೆಯಿಂದ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ನಾವು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅರ್ಥ ಆಯ್ತು. ನೀವೇನ್ ಪ್ರಶ್ನೆ ಕೇಳಿದ್ರಿ ಎಲ್ಲದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಇನ್ನು ಹೆಚ್ಚಿನ ಪ್ರಶ್ನೆಗಳು ಬೇಕಾದರೆ ವರದಿ ಬಂದ ನಂತರ ಉತ್ತರ ಕೊಡ್ತೇನೆ. ಧನ್ಯವಾದ ನಿಮ್ಗೆ. ಅಲ್ಲ ಬನ್ನಿ ಸಚಿವರೇ, ನೀವು ಇಷ್ಟೊಂದು ಡಿಫೈನ್ ಯಾಕೆ ಮಾಡ್ತಿದ್ದೀರಿ ನಿಮ್ಮ ಮಿನಿಸ್ಟರ್ ಆಫೀಸರ್? ಯಾರಿಗೂ ರಕ್ಷಣೆ ಇದನ್ನೆಲ್ಲ ನೋಡಿದಾಗ ಸುಮಾರು ಒಂದು 3 ದಿನದ ಹಿಂದೆ ಹಸುಗೆ ವಿಷ ಹಾಕಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. 4 ಕಬ್ಗಳು, ಒಂದು ಟೈಗ್ರೆಸ್. ಆ ಟೈಗ್ರೆಸ್ ಇಂದು ಒಂದು 8 ರಿಂದ 9 ವರ್ಷ ಇದೆ ತಾಯಿಗೆ. ಕಬ್ಸ್ಗಳಿಗೆ 9 ರಿಂದ 10 ತಿಂಗಳು ಅಂತಂತೇಳಿ ಡಾಕ್ಟರ್ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಮತ್ತೆ ಪೋಸ್ಟ್ ಮಾರ್ಟಮ್ ಏನ್ ಮಾಡಿದ್ದಾರೆ ಡಾಕ್ಟರ್ಗಳ ಪ್ರಕಾರ ಇದು ವಿಷಪ್ರಾಸನದಿಂದ ಅಂದ್ರೆ ಪಾಯ್ಸನಿಂಗ್ ಇಂದ ಆಗಿದೆ ಅಂತ ತಿಳಿದು ಬಂದಿದೆ. ಹುಲಿ ಹಿಂದಿನ ಪೋಷನ್ಗೆ ಅಟ್ಯಾಕ್ ಮಾಡಿರುತ್ತೆ. ಅಟ್ಯಾಕ್ ಮಾಡಿ ಅದು ಇದಾಗಿರುತ್ತೆ. ಯಾಕಂದ್ರೆ ಕಾಡೊಳಗೆ ದನಗಳು ಬಂದಾಗ ಅದು ಯೂಶುವಲಿ ಹುಲಿಗಳು ಆ ರೀತಿ ಅಟ್ಯಾಕ್ ಮಾಡುತ್ತವೆ. ಈಗ 3 ತಿಂಗಳು ಸ್ಯಾಲರಿದೊಂದು ಇಶ್ಯೂ ಇತ್ತು. ಅದನ್ನ ಹೋದ ವಾರ ಈಗ DCF ಅವರು ಯಾರ್ಯಾರಿಗೆ ಸಂಬಳ ಕೊಡಬೇಕು ಅನ್ನೋದನ್ನ ಕ್ರಮ ಕೈಗೊಂಡು ಸಂಬಳ ಕೊಟ್ಟಿದ್ದಾರೆ. ಔಟ್ಸೋರ್ಸ್ ಅಲ್ಲಿ ನಾವು ಟೆಂಡರ್ ಕರೆದು ಅದನ್ನ ಇದು ಮಾಡಬೇಕು. ಅದು ಕರೆದಿರೋದು ಆ ಟೆಂಡರ್ ಕರೆದು ಎಲ್ಲ ಪ್ರೋಸೆಸ್ ಎಲ್ಲ ಮಾಡಿ ಈಗ ಹೋದ್ವಾರ DCF ಅವರು ವಾಚರ್ಸ್ಗಳಿಗೆ ಪೇಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸುಮಾರು ಒಂದು 10-15 ವರ್ಷಗಳಿಂದ ತಮಿಳುನಾಡಿಂದನೂ ಮತ್ತೆ ಇಲ್ಲಿರ್ತಕ್ಕಂಥ ದನಗಳನ್ನ ಅಲ್ಲಿಂದ ತಂದು ಇಲ್ಲಿ ಮೇಯಿಸ್ಬಿಟ್ಟು ಗೊಬ್ಬರ ಸಂಗ್ರಹಣೆ ಮಾಡಿ ಮಾರ್ತಕ್ಕಂಥದ್ದಿದೆ. ಇದು ವಿಧಾನಸಭಾ ಮಟ್ಟದಕ್ಕೂ ಹೋಗಿ ಈ ರೀತಿ ಎಲ್ಲ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಪ್ರಿವಿಲೇಜ್ ಮೋಷನ್ ಎಲ್ಲ ನಮ್ಮ ಆಫೀಸರ್ಸ್ಗಳ ಮೇಲೆ ಆಗಿದೆ. ಸೊ ಈ ಘಟನೆಗಳನ್ನ ನಾವು ಕಾಡಿಗೆ ಆಕಳು ಬರದೇ ಇರಂಗೆ ತಡಿಲಿಕ್ಕೆ ಸಾಕಷ್ಟು ಕ್ರಮ ವಹಿಸಿದೀವಿ. ಆದಾಗ್ಯೂ ಇಂಥ ಸ್ಟ್ರೇ ಕ್ಯಾಟಲ್ಸ್ಗಳು, ಅಲ್ಲಿಂದ ತಂದಿರೋ ಕ್ಯಾಟಲ್ಸ್ಗಳು ಹಿಂಗ್ ಬಂದು ಹಿಂಗೆ ಆಗಿದ್ದಾವೆ. ಹೇಳಕ್ಕಾಗಲ್ಲ. ಅದನ್ನೆಲ್ಲ ಸ್ವಲ್ಪ ವಿಚಾರಣೆ ನೋಡ್ಬೇಕು. ಯಾವ ಟೈಪ್ ತಮಿಳುನಾಡಿಂದ ಬಂತು ಅಥವಾ ಇಲ್ಲಿರ್ತಕ್ಕಂಥ ಹಸು ಬಂತು ಅಂತ ನೋಡಿ ನಾವು ವಿಚಾರಣೆ ಮಾಡಿ ನೋಡಿ. ಸ್ಟ್ರೇ ಕ್ಯಾಟಲ್ಸ್ ಅಂತ ಮುಂಚೆ ಕಾಡಂಚಿನ ಗ್ರಾಮಗಳ ಜನ ಉರುವಲಿಗೆ ಸೌದೆ ತರೋದಕ್ಕೆ ಕಾಡಿಗೆ ಹೋಗ್ತಾ ಇದ್ರು, ಅಡಿಗೆ ಮಾಡೋದಕ್ಕೆ, ಒಲೆ ಉರಿಸೋದಕ್ಕೆ. ಅದಾದ ಮೇಲೆ ಆ ಗ್ರಾಮಗಳಿಗೆ ತುಂಬ ಕಡಿಮೆ ರೇಟ್ನಲ್ಲಿ ಕೆಲವು ಕಡೆ ಫ್ರೀಯಾಗಿ LPG ಸಿಲಿಂಡರ್ ಕೊಟ್ಟರು. ಇದರಲ್ಲಿ ಅಡಿಗೆ ಮಾಡ್ಕೊಳ್ಳಿ ಅಂತ. ಜನ ಕಾಡಿಗೆ ಹೋಗೋದೇ ಬಿಟ್ಬಿಟ್ರಪ್ಪ. ಕಟ್ಟಿಗೆ ತರೋದಕ್ಕಂತ ಕಾಡಿಗೆ ಹೋಗೋದು ಬಿಟ್ಬಿಟ್ರು. ಒಂದು ಸಮಸ್ಯೆ ಸಾಲ್ವ್ ಆಯ್ತು ರೀ. ದನಗಳು ಕಾಡಿಗೆ ಹೋಗದಂತೆ ತಡೆಯುವುದಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದೀವಲ್ಲ. ಪಶುಸಂಗೋಪನೆಯನ್ನು ಹೊರತುಪಡಿಸಿ ಬೇರೆ ಏನಾದ್ರು ಉದ್ಯೋಗ ಕೊಡಬಹುದಾ ಆ ಜನರಿಗೆ? ಅದಕ್ಕಿಂತ ಲಾಭದಾಯಕವಾದದ್ದು ಇನ್ನೇನೋ ಇದೆ ಅಂದ್ರೆ ಮಾಡ್ಕೊಂಡಿರೋದಿಲ್ವ ಅವರು? ಪರ್ಮನೆಂಟ್ ಸೊಲ್ಯೂಷನ್ ಯಾವರೆಗೂ ಬೇಕಾಗಿಲ್ಲ. ಅಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಟೆಂಪ್ರರಿ, ಬೇಲಿ ಹಾಕ್ಕೊಳ್ಳಿ ಕಾಡಿಗೆ ಅಂತ. ನಿಮ್ಮ ದನಗಳು ನಾವು ಇಲ್ಲಿ ಒಳಗೆ ಬರಬಾರ್ದು, ನಮ್ಮ ಆನೆಗಳು ಅಲ್ಲಿಗೆ ಬರೋದಿಲ್ಲ ಅಂತ. ಈ ಹಂತಕ್ಕೆ ಬಂದು ನಿಂತ್ಕೊಂಡ್ರೆ ಉದ್ಧಾರ ಆದಂಗೆ ಇದು ಕಥೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.